ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಪ್ರಪಂಚದಲ್ಲಿ ಯಾವುದೇ ಕಟ್ಟಡ ಕಟ್ಟಬೇಕಾದ್ರೆ ಮೊದಲು ಪಾಯ ಹಾಕಿ ಕೆಳಗಿನಿಂದ ಮೇಲೆ ಕಟ್ತಾರೆ. ಆದರೆ ಭಾರತದಲ್ಲಿ ಒಂದು ದೇವಸ್ಥಾನ ಇದೆ, ಅದನ್ನು ಮೇಲಿನಿಂದ ಕೆಳಗೆ ಕೊರೆದು ಕಟ್ಟಿದ್ದಾರೆ. ಅದೇ ಮಹಾರಾಷ್ಟ್ರದ ಎಲ್ಲೋರದಲ್ಲಿರುವ ಕೈಲಾಸ ದೇವಸ್ಥಾನ. ಒಂದೇ ಒಂದು ಬಂಡೆ, ಎಲ್ಲಿಯೂ ಜೋಡಿಸಿಲ್ಲ, ಸಿಮೆಂಟ್ ಇಲ್ಲ, ಬರೋಬ್ಬರಿ 4 ಲಕ್ಷ ಟನ್ ಕಲ್ಲನ್ನು ಹೊರಗೆ ತೆಗೆದಿದ್ದಾರೆ. ಇದು ಮನುಷ್ಯರು ಮಾಡಿದ್ದ ಅಥವಾ ಏಲಿಯನ್ಸ್ ಬಂದು ಸಹಾಯ ಮಾಡಿದ್ರ? ಬನ್ನಿ ಈ ಅದ್ಭುತದ ರಹಸ್ಯ ನೋಡೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಸ್ನೇಹಿತರೆ, ಈ ದೇವಸ್ಥಾನವನ್ನು ರಾಷ್ಟ್ರಕೂಟರ ರಾಜ 1ನೇ ಕೃಷ್ಣ 8ನೇ ಶತಮಾನದಲ್ಲಿ ಕಟ್ಟಿಸಿದ್ರು ಅಂತ ಹೇಳಲಾಗುತ್ತೆ. ಆದರೆ ಇಲ್ಲಿರೋ ದೊಡ್ಡ ಮಿಸ್ಟ್ರಿ ಏನಂದರೆ ಟೈಮ್. ಪುರಾತತ್ವ ಇಲಾಖೆಯ ಪ್ರಕಾರ ಇಂಥ ಬೃಹತ್ ದೇವಸ್ಥಾನ ಕಟ್ಟೋಕೆ ಕನಿಷ್ಠ 100 ವರ್ಷ ಬೇಕು. ಆದರೆ ಇದನ್ನು ಕೇವಲ 18 ವರ್ಷಗಳಲ್ಲಿ ಮುಗಿಸಲಾಗಿತ್ತಂತೆ. ಲೆಕ್ಕ ಹಾಕಿ ನೋಡಿ ಸ್ನೇಹಿತರೆ, ವೇಸ್ಟೇಜ್ ಅಂತ ಬಂದ 4 ಲಕ್ಷ ಟನ್ ಕಲ್ಲನ್ನು 18 ವರ್ಷಗಳಲ್ಲಿ ತೆಗಿಬೇಕು ಅಂದರೆ ಪ್ರತಿದಿನ 60 ಟನ್ ಕಲ್ಲನ್ನು ಹೊರಗೆ ಹಾಕಬೇಕು. ಉಳಿಯಲ್ಲೇ ಗಂಟೆಗೆ 5 ಟನ್ ಕಲ್ಲು ಒಡೆಯೋಕ್ಕೆ ಸಾಧ್ಯನಾ? ಇದೇ ಕಾರಣಕ್ಕೆ ಜನ ಇದನ್ನು ಏಲಿಯನ್ಸ್ ಕೆಲಸ ಅಂತಾರೆ. 1682ರಲ್ಲಿ ಮೊಘಲ್ ರಾಜ ಔರಂಗಜೇಬ ಈ ದೇವಸ್ಥಾನವನ್ನು ನಾಶ ಮಾಡೋಕ್ಕೆ ಅಂತ ತನ್ನ 1000 ಸೈನಿಕರನ್ನು ಕಳಿಸ್ತಾನೆ. ಅವರು 3 ವರ್ಷಗಳ ಕಾಲ ಪ್ರಯತ್ನ ಪಡ್ತಾರೆ. ಸುತ್ತಿಗೆ, ಗುದ್ದಲಿ, ಬೆಂಕಿ ಎಲ್ಲವನ್ನೂ ಬಳಸ್ತಾರೆ. ಆದರೆ ವಿಚಿತ್ರ ಏನು ಗೊತ್ತಾ? 3 ವರ್ಷ ಒದ್ದಾಡಿದ್ರು ಅವರಿಗೆ ಈ ದೇವಸ್ಥಾನದ ಕೆಲವು ಮೂರ್ತಿಗಳನ್ನು ಭಗ್ನ ಮಾಡೋಕ್ಕೆ ಮಾತ್ರ ಸಾಧ್ಯವಾಯಿತು. ದೇವಸ್ಥಾನದ ಪಿಲ್ಲರ್ ಅಲಿಗಾಡಿಸೋಕ್ಕೆ ಸಾಧ್ಯವಾಗಲೇ ಇಲ್ಲ. ಕೊನೆಗೆ ಔರಂಗಜೇಬನೇ ಸೋತು ಈ ದೇವಸ್ಥಾನ ಒಡೆಯೋಕ್ಕೆ ಸಾಧ್ಯವಿಲ್ಲ ಅಂತ ವಾಪಸ್ ಹೋದ್ನಂತೆ. ಅಷ್ಟು ಸ್ಟ್ರಾಂಗ್ ಇದೆ ನಮ್ಮ ಪೂರ್ವಜರ ಇಂಜಿನಿಯರಿಂಗ್. ಸ್ನೇಹಿತರೆ, ಇನ್ನೊಂದು ಶಾಕಿಂಗ್ ವಿಷಯ ಹೇಳ್ತೀನಿ ಕೇಳಿ. ಈ ದೇವಸ್ಥಾನ ಕಟ್ಟುವಾಗ 4 ಲಕ್ಷ ಟನ್ ಹೊರಗೆ ಬಂತಲ್ಲ, ಆ ಕಲ್ಲುಗಳೆಲ್ಲ ಎಲ್ಲಿ ಹೋದವು? ದೇವಸ್ಥಾನದ ಸುತ್ತಮುತ್ತ 50 ಕಿಲೋಮೀಟರ್ ದೂರದವರೆಗೂ ಆ ಕಲ್ಲುಗಳ ಕುರುಹು ಸಿಕ್ಕಿಲ್ಲ. ಆ ಕಲ್ಲುಗಳನ್ನು ಏನಾದರೂ ಕರಗಿಸಿ ಆವಿ ಮಾಡಿದ್ರ ಅಥವಾ ಯಾವುದಾದ್ರೂ ಅಡ್ವಾನ್ಸ್ ಮೆಷಿನ್ ಬಳಸಿ ಕರಗಿಸಲಾಯ್ತಾ? ಉತ್ತರ ಯಾರಿಗೂ ಗೊತ್ತಿಲ್ಲ. ಸ್ನೇಹಿತರೆ, ತಾಜ್ ಮಹಲ್ ಬಗ್ಗೆ ಎಲ್ಲರೂ ಮಾತಾಡ್ತಾರೆ, ಆದರೆ ಅದಕ್ಕಿಂತ 1000 ಪಟ್ಟು ಕಷ್ಟವಾದ ಪ್ರಪಂಚದ 8ನೇ ಅದ್ಭುತವಾಗಬೇಕಿದ್ದ ಈ ಕೈಲಾಸ ದೇವಸ್ಥಾನದ ಬಗ್ಗೆ ನಮಗೆ ಜಾಸ್ತಿ ಗೊತ್ತೇ ಇಲ್ಲ. ಇದು ಏಲಿಯನ್ಸ್ ಕಟ್ಟಿದ್ದೋ ಅಥವಾ ಮನುಷ್ಯರು ಕಟ್ಟಿದ್ದೋ ಗೊತ್ತಿಲ್ಲ, ಆದರೆ ಇದು ಭಾರತದಲ್ಲೇ ಇದೆ ಅನ್ನೋದೇ ನಮ್ಮ ಹೆಮ್ಮೆ ಅಲ್ವಾ? ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ತರಹ ಮಿಸ್ಟ್ರಿ ವಿಡಿಯೋಗೆ ಕಿರಣ್ ಟಾಕ್ಸ್ಗೆ ಫಾಲೋ ಮಾಡಿ. ಧನ್ಯವಾದಗಳು.